ಕೊಟ್ಟರು ಗೈಸ್, ಇಂಜೆಕ್ಷನ್ ಕೊಟ್ಟರು ಗೈಸ್, ಸೂಜಿ ಹಾಕಿದ್ದಾರೆ. ಸಾಯಂಕಾಲ ಆಯಿತು. ಸಾಯಂಕಾಲ ಇಷ್ಟು ದಿನ ಆದಮೇಲೆ ಅಮ್ಮ ಒಂದು 3 ವಾರ ಆದಮೇಲೆ ಇವತ್ತು ಒಂದು ಅಂದು ಪಡ್ಪಡಿತ್ತೆ ಐಂದ ಆತ ಕಚ್ಕೊಂಡು ನೀತಿಯಲ್ಲಿ ನೋಡಿ ಅಂತೆ ಇಷ್ಟು ಸಣ್ಣ ಇರೋದು ಇದನ್ನು ಪದಾರ್ಥ ಮಾಡೋದಲ್ಲ. ನೋಡಿ ಗೈಸ್, ಒಬ್ಬ ಇಲ್ಲಿ ಮಲಗಿದ್ದಾನೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ಎಂತ ಗೊತ್ತಾ, ನಾನು ಹೂ ತರಲಿಕ್ಕೆ ಅಂತ ಹೊರಗಡೆ ಹೋಗ್ತೇನೆ. ಹಾವು ಅಲ್ಲಿ ಉಂಟಲ್ಲ ಕಿಟಕಿ ಹತ್ರ ಹಾವು, ಹಾಗೆ ಹಾವು ಹೂ ತೆಗಿಲಿಕ್ಕೆ ಹೋಗಿದ್ದು. ಹೂ ತೆಗಿಯುವಾಗ ಮೇಲಿಂದ ಸ್ಟೆಪ್ಪಿಂದ ಒಂದು ಎಂಥದ್ದೊಂದು ಕೆಳಗೆ ಬಿತ್ತಾಯ್ತಾ. ಕೆಳಗೆ ಬಿತ್ತಂತ ನಾನು ಅಲ್ಲಿ ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕಿರ್ತೇವೆ, ಅಲ್ಲಿ ಹುಡುಕ್ತೇನೆ ಮಾರೆ. ಇಷ್ಟು ದಪ್ಪದೊಂದು ಹಾವು, ಎಂಥ ಹಾವು ಅಂತ ಗೊತ್ತಿಲ್ಲ ನನಗೆ. ನೋಡಿ ಭಯ ಆಯಿತು, ಸೀದಾ ಬಂದೆ ನಾನು. ಹಾಗೆ ಬೆಕ್ಕುಗಳೆಲ್ಲ ಹೊರಗಿಡ್ತಾರಲ್ಲ, ಹಾಗೆ ಸ್ವಲ್ಪ ಭಯ. ತುಂಬ ಬೆಕ್ಕು, ಸಣ್ಣ ಸಣ್ಣ ಮರಿಗಳಿವೆ, ತಿಂದರೆ ಅದೇ. ಈಗ ತರಕಾರಿ ಏನು ಕೃಷಿಗೆ ಏನು ಹೋಗ್ಬೇಕಷ್ಟೇ, ನೋಡುವ ಕೃಷಿಗೆಲ್ಲ ಎಂತೆಲ್ಲ ಆಗಿದೆ ಏನು ನೋಡುವ. ಹಾಗೆ ಇವತ್ತು ಅಮ್ಮನನ್ನು ಸ್ವಲ್ಪ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಲಿಕ್ಕಿದೆ. ಅವರದೊಂದು ಹುಷಾರಿದ್ದಾರೆ ಹಾಗಂತಲ್ಲ, ಆದರೆ ಯಾಕೆ ಜ್ವರ ಬರ್ತಾ ಉಂಟು ಅಂತ ಹೇಳಿ ನೋಡುವ ಅಂತ. ಗಡಿ ಜ್ವರ ಬರ್ತಾ ಉಂಟು, ಮತ್ತು ತಾಕತ್ತಿಲ್ಲದಾಗೆ ಮಾಡ್ತಾ ಇದ್ದಾರೆ, ಅಂದರೆ ನಿತ್ರಣ ಅಂತ ಹೇಳ್ತೇವಲ್ಲ ಆ ರೀತಿ. ಇಲ್ಲೇ ಸಾವಿದ್ದದ್ದು ಇಲ್ಲೇ ಆಯಿತಾ. ಭದ್ರೆಗೆ ಭಯ ಆಗ್ತಾ ಉಂಟು ಸತ್ಯ. ಇಲ್ಲಿದ್ರೆ ತುಂಬ ದೊಡ್ಡ ಹಾವು, ಸಣ್ಣ ಹಾವಲ್ಲ ಆಯಿತಾ. ಅದರ ಬಾಯಲ್ಲಿ ಕೂಡ ಎಂಥದ್ದು ಇತ್ತು ಮಾರೆ, ದೊಡ್ಡ ಬೀಲತ್ತೆಲ್ಲ. ಇನ್ನು ಕ್ಲಿನಿಕ್ ಕೂಡ ಹೋಗ್ಲಿಕ್ಕೆ ಉಂಟು, ಅದೇ ಮಾರೆ ಸಮಸ್ಯೆ. ಕಾರ್ ಬುಳ್ಳ ಎಲ್ಲಿದ್ದಾನೆ, ಮತ್ತೆ ಬರಗಲ್ಲಿ ತುಳಸಿ ಕಟ್ಟೆ ಹತ್ರ ಆಟ ಆಡೋದು. ಪಂಪ್ ಹಾಕಿದ್ದೇನೆ ಗೈಸ್, ಕಾಣ್ಬೋದು ಪಂಪಿನ ವೈರಿದ್ದು ನಮ್ಮದು. ಈಗ ನೀರು ಬಿಟ್ಟು ಮತ್ತು ಕೃಷಿಯಲ್ಲಿ ಏನಾಗಿದೆ ಏನು ಕತೆ ತೋರಿಸ್ತೇನೆ ಆಯಿತಾ. ಬೆಂಡೆಕಾಯಿ ಉಂಟು ಸ್ವಲ್ಪ, ಹಾಗೆ ತೆಗೆಯುವ ಅಂತೇಳಿ. ಅಷ್ಟೇನಿಲ್ಲ, ಈಗ ಹೂವು ಆಗಿದೆ, ಇನ್ನು ಆಗಬೇಕಷ್ಟೇ. ನೋಡ್ಬೋದು ನೀವು, ಇನ್ನು ನೆಕ್ಸ್ಟ್ ಇದು ಆಗಬೇಕಾಗಿ ಕೆಲವೆಲ್ಲ ಉಂಟು, ಒಂದು ಉಪ್ಪು ಕರಿ ಮಾಡುವಷ್ಟು ಉಂಟು. ಅದನ್ನು ತೆಗುವ ಅಂತ ಅಮ್ಮ ಹೇಳಿದೆ, ತೆಗಿ. ಮತ್ತು ಮಧ್ಯಾಹ್ನ ಆಗುವ ತುಂಬ ಬಿಸಿಲಾಗ್ತದೆ ಅಂತ, ಹಾಗಾಗಿ ಅದೆಲ್ಲ ತೆಗೆಯುವ. ಈಗ ಇದೆಲ್ಲ ತೆಗೆಯುವಂಥದ್ದು. ಇಷ್ಟು ಸಿಕ್ಕಿತು ಗೈಸ್, ನೋಡ್ಬೋದು ಇಷ್ಟು ಸಿಕ್ಕಿತು. ಇನ್ನು ಕೂಡ ತೆಗೆಯೋದಾದರೆ ಅಲಸಂಡೆ ಉಂಟು, ಅಲಸಂಡೆ 4 ಇರೋದು, ಅದನ್ನು ತೆಗೆದು ಎಂತ ಮಾಡೋದು ಈಗ. ತೆಕ್ಕರೆ ಹೆಚ್ಚಿ ಕೊಡ ತಿಂತ ಇರ್ತೀನಿ ನೀನು. ಬೇರೆ ಏನಾದ್ರು ಉಂಟು ನಿಮಗೆ ತೋರಿಸ್ತೇನೆ ಆಯಿತಾ. ನಾನು ತೆಕ್ಕರೆ ಉಂಟು ಗೈಸ್, ಇನ್ನು ಕೂಡ ತೆಗೆಯೋದಾದರೆ ಉಂಟು. ಬೆಳೀಲಿ ಹಾಗಲ್ಲಿ ಸುಮ್ಮನೆ ತೆಗೆದು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಆಗುವಾಗ ತೆಗೆದು ತಿನ್ನೋದು ಒಳ್ಳೆಯದು. ಮತ್ತು ಬದನೆ ಏನಾಗಿದೆ ಅಂತ ಹೇಳಿದರೆ, ಈಗ ಹಳದಿ ಆಗಿದೆ. ಇದು ಎಂಥ ಬದನೆ ಸುಮ್ಮನೆ ಇಲ್ಲದೆ. ಮತ್ತು ಅಲಸಂಡೆ ಉಂಟು 1-2 ಈಗ ಅಷ್ಟೇ, ಅಂದರೆ 2 ತೆಗೆದು ಎಂತ ಮಾಡಿ 4-5. ನೆಕ್ಸ್ಟ್ ಸರ್ತಿ ನಾವು ಅಲಸಂಡೆ ತುಂಬ ಹಾಕುವ ಅಂತಿದ್ದೇವೆ. ನಾವು ಒಂದು ಪದಾರ್ಥಕ್ಕೆ ಹತ್ರ ಆಗ್ತದೆ, ಅಮ್ಮ ಕೂಡ ತಿಂತಾರೆ ಅಷ್ಟೇ. ಸಿಗ ನಮ್ಮ ಮಲ್ಬೇರಿ, ಈ ಬದನೆ ಕೂಡ ಅದೇ ಗಿಡ ಹಾಗೆ. ಮತ್ತು ಆ ಕುಂಬಳಕಾಯಿ ಇದು ಸ್ವಲ್ಪ ಗ್ರೋ ಆಗಿದೆ, ಇದು ಹಾಗೆ ಇದೆ. ಹಾಗಲ್ಲಿ ನಮ್ಮ ಮುಂಬೈನಲ್ಲಿ ಇದು ಕೂಡ ಹಾಗೆ ಇದೆ. ಬಸಳೆ ಇದು ಸ್ವಲ್ಪ, ಇದು ಕಟ್ಟಿಂಗ್ ಮಾಡಲಿಲ್ಲ, ಕಟ್ಟಿಂಗ್ ಮಾಡಿದಲ್ಲಿ ಇನ್ನೂ ಗ್ರೋ ಆಗ್ತಾ ಉಂಟಷ್ಟೇ, ಇಷ್ಟೇ. ಹಾಂ, ಚಿಪ್ಪಡು ತೋರಿಸ್ಲಿಲ್ಲ ಅಲ್ಲ. ಈಗ ಚಿಪ್ಪಡು ಒಂದೇ ಆದದ್ದು ಆಯಿತಾ, ದಷ್ಟಿಗೆ ಒಂದೇ ಆದದ್ದು ಹಾಗೆ. ಈ ಇದರ ಎಲೆ ಎಲ್ಲ ಬಂದರೆ ಉಂಟಲ್ಲ ಗೈಸ್, ತುರಿಸುವುದಾಯ್ತಾ. ಇದರ ಎಲೆ ಅಡಿ ಎಲ್ಲ, ಮತ್ತು ಆ ಬೆಂಡೆಕಾಯಿ ಎಲ್ಲ ತುರಿಸುವುದು. ಇನ್ನು ಆಮೇಲೆ ಸಿಗ್ತೇನೆ ಗೈಸ್, ನಾನು ಕೆಲಸ ಉಂಟು ಮನೆ ಇದೆಲ್ಲ. ಆಮೇಲೆ ನಾವು ಕ್ಲಿನಿಕ್ಕಿಗೆ ಹೋಗುವಾಗ ಸಿಗ್ತೇನೆ. ನಾವು ರೆಡಿ ಆದ್ವಿ ಈಗ ಹಿಂಗೆ ಹೋಗ್ಲಿಕ್ಕೆ. ಕೇಳ್ತೀಗ ಮೊಬೈಲ್ ಕಪಾನ ದಿನ ಓದಿ ಇಪ್ಪು ಮಾರೆ ಗುತ್ತುರೋಂಡ ಇದು ಕಫ ಗೈಸ್, ಕಫ ಅಂದರೆ ಕಫ ನಾವು ತೊಗೊಂಡು ಹೋಗೋದು. ಬೆಳಗ್ಗೆದು ಕಫ ಡಾಕ್ಟರ್ ಹತ್ರ ಚೀಟಿ ಮಾಡಿಸಿ ತೆಗ್ದಿರ್ಬೇಕು. ಗುಚ್ಚಿ ಹೋದ್ರಿ ಬಿಸಿ ನೀರಲ್ಲಿ ಇಟ್ಟಿದ್ದೇನೆ. ಈಗ ಬಿಸಿ ನೀರಲ್ಲಿ ಇಲ್ಲಿ ಇಡುವ, ಇಲ್ಲಿ ಇಡುವ.
ಇಲ್ಲದ್ರೆ ಕುಚ್ಚಿ ಹೋದರೆ ಕಷ್ಟ. ಕಾಲ್ ಮಾಡಿದೆ ಹೋಗಿ ಬರುವ ಅಂತೇಳಿ. ತುಂಬ ದಿನ ಆಯಿತು ಕಸ ಅವ್ರಿಗೆ. ಜ್ವರ ಅಂದರೆ ಜ್ವರ ಕಡಿಮೆ ಆಗ್ತದೆ, ಆದರೂ ಸುಸ್ತು ಸುಸ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ತೋರಿಸುವ ಅಂತೇಳಿ. ಹಾಗೆ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಈಗಿನ ಜ್ವರವನ್ನು. ಟ್ಯಾಬ್ಲೆಟ್ ಕುಡಿಯುವಾಗ ಕಡಿಮೆ ಆಗ್ತದೆ, ಮತ್ತೆ ಹಾಗೆ ರಿಟರ್ನ್ ಒಂದು ಮದ್ದು ಬರುಚ್ಚಿದೆ ಡಾಕ್ಟರ್ ಅಡೆ ಹೋಗ್ನದು. ಹಾಸ್ಪಿಟಲ್ಗೆ ಬಂದು ಅಲ್ಲೊಂದು ಬ್ಲಡ್ ಎಲ್ಲ ತಗೊಂಡು ಹೋದ್ರು, ಮತ್ತು ಕಫ ಎಲ್ಲ ಗೊತ್ತಾಯಿತು. ಅದು ಎಲ್ಲಿದೆ ಗೊತ್ತಿಲ್ಲ, ರಿಪೋರ್ಟ್ ಬಂದ ಮೇಲೆ ಹೇಳ್ತೇನೆ ಅಂತ ಕೂತ್ಕೊಂಡಿದ್ದಾರೆ. ಈಗಿನ ಏನು ಎಂತದ್ದು ಹಾಗನ್ನು ರಿಪೋರ್ಟ್ ಬಂದ ಕಫದ ಎಲ್ಲ ರಿಪೋರ್ಟ್ ಬರ್ತದೆ. ಹೌದು ಹೌದು, ಕಫದ ರಿಪೋರ್ಟ್ ಇವತ್ತು ಸಿಕ್ಕಿದ್ದಿಲ್ಲ. ನಾನಿರ್ತೇನೆ ದಿಕ್ಕು ಎಲ್ಲ ಮಕ್ಕ ಅಲ್ಲಿ ಗೊತ್ತಾಗ್ಲೇ ನೆತ್ತಿರಡು ಗೊತ್ತಾಗ್ಬೋದು. ಆಲಿತ್ತು ಅಪ್ಪಾಗ ಪರ ಜ್ವರ ಇದ್ದಾನೆ. ರಿಪೋರ್ಟ್ ಇದು ಸ್ವಲ್ಪ ಜಾಸ್ತಿ ಇರೋದು, ಮತ್ತು ಎಲ್ಲ ಕಡಿಮೆ ಇದೆ. ಇದು ಕೂಡ ನಾರ್ಮಲ್ ಇದೆ, ಇದು ಕೂಡ ನಾರ್ಮಲ್ ಇದೆ. ಇಂಜೆಕ್ಷನ್ ಕೊಟ್ಟರು ಗೈಸಿದ ಸೂಜಿ ಹಾಕಿದ್ರು. ಒಂದು ದಿವಸಕ್ಕೆ ನೋಡಿ ಹೇಳ್ತಾರೆ. ಹೋಗೋದು ವಯಸ್ಸು ನಾನು ಅಂದರೆ ಅಮ್ಮನ ಎಂತ ಬ್ಲಡ್ ರಿಪೋರ್ಟ್ ಸಿಕ್ಕಿತ್ತು, ಕಫ ರಿಪೋರ್ಟ್ ನಾಳೆ ಬೆಳಗ್ಗೆ ಸಿಗ್ತದೆ. ಹಾಗೆ ಇಂಜೆಕ್ಷನ್ ನಾವು ಮನೆಗೆ ಬಂದಿದೆ. ಅದೆಂತ ಗೊತ್ತಾ, ಬ್ಲಡ್ ಟೆಸ್ಟ್ ಅಂದರೆ ಅದೆಲ್ಲ ಟೆಸ್ಟ್ ಮಾಡಬೇಕಿತ್ತು. ಹಾಗಾಗಿ ತುಂಬ ವೆಯ್ಟ್ ಮಾಡಿದ್ರು 12 ಗಂಟೆವರೆಗೆ. ಹಾಗೆ ತುಂಬ ಲೇಟ್ ಆಯಿತು. ಮತ್ತು ಸ್ವಲ್ಪ ಕಫ ಏನೇ ಇನ್ಫೆಕ್ಷನ್ ಆಗಿದೆ. ಹಾಗೆ ಇವತ್ತೊಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಜ್ವರ ಉಂಟಲ್ಲ, ಜ್ವರಕ್ಕೋಸ್ಕರ ಕಫ ಟೆಸ್ಟಿಗೆ ಕೊಟ್ಟಿದ್ದೇವೆ. ಅದು ಇವತ್ತು ಟೆಸ್ಟ್ ಆಗೋದಿಲ್ಲ, ಒಂದು ದಿನ ಫುಲ್ಲು ಬೇಕಂತೆ. ಹಾಗೆ ನಾಳೆ ನಾವು ರಿಟರ್ನ್ ಹೋಗಬೇಕು. ಅದಕ್ಕೋಸ್ಕರ ಹೋಗಿ ಎಲ್ಲ ತೊಗೊಂಡು ಬಂದದ್ದು. ಬರುವಾಗ ಅಮ್ಮನಿಗೆ ಒಂದು ಚಿಕನ್ ಕೂಡ ತೊಗೊಂಡು ಬಂದೆ. ಮೊನ್ನೆಯಿಂದ ಆಸೆ ಮಾಡ್ತಾ ಇದ್ದಾರೆ ಚಿಕನ್ ತಿನ್ನಬೇಕು. ಅದು ಬೇರೆಯವರ ಮನೆ ಮಾಡಿ ಮೊನ್ನೆ ಮಾವ ಸ್ವಲ್ಪ ಕೊಟ್ಟಿದ್ರು. ಬೇರೆಯವರ ಮನೆಯಲ್ಲೆಲ್ಲ ಈ ಕಡೆ ಎಲ್ಲ ಮಾಡುವಾಗ ಅವರಿಗೆ ಸ್ವಲ್ಪ ಆಸೆ ಆಗೋದು. ಮೊದಲೆಲ್ಲ ತಿಂದವರಲ್ಲ, ಈಗ ನಾನು ವೆಜಿಟೇರಿಯನ್ ಆಗಿ ಅವರು ತಿನ್ನೋದು ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅಮ್ಮನಿಗೆ ಒಂದು ಸ್ವಲ್ಪ ಚಿಕನ್ ತಂದು, ಮತ್ತೆ ಬರುವಾಗ ಮಧ್ಯಾಹ್ನ ಆಯ್ತಲ್ಲ ಗೈಸ್, ಇನ್ನೂ ಪದಾರ್ಥ ಎಲ್ಲ ಮಾಡಿ ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಹೋಟೆಲಿಗೆ ಹೋಗಿ ಅಲ್ಲಿಂದ ಸಾಂಬಾರು ತೊಗೊಂಡು ಬಂದದ್ದು. ಸಾಂಬಾರು ಶುರು ಹೇಳಿದ್ರು, ಸಾಂಬಾರೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಊಟ ತೊಗೊಳ್ಬೇಕಂತೇಳಿ. ಈಗ 50 ರೂಪಾಯಿದು ಸಾಂಬಾರು ತೊಗೊಂಡು ಬಂದು ಅದಾದ ಇನ್ನೂ ಪದಾರ್ಥ ಮಾಡಿ ಊಟ ಮಾಡೋದಲ್ಲ, ಮಾತು ಅನ್ನ ಉಂಟು. ಹಾಗೆ ಸಾಯಂಕಾಲ ಆಯಿತು. ಸಾಯಂಕಾಲ ಇಷ್ಟು ದಿನ ಆದಮೇಲೆ ಅಮ್ಮ ಒಂದು 3 ವಾರ ಆದಮೇಲೆ ಇವತ್ತು ಬಂದದ್ದು. ಅಂದು ಪಡಿತೆ ಐಂದ ಆತ ಕಚ್ಕೊಂಡು ನೀತಿಯಲ್ಲಿ ನೋಡಿ ಅಂತೆ ಇಷ್ಟು ಸಣ್ಣ ಇರೋದು. ಇದನ್ನು ಪದಾರ್ಥ ಮಾಡೋದಲ್ಲ. ಈಗ ಬೆಳಗ್ಗೆಲ್ಲ ಅಮ್ಮ ಬರಲಿಕ್ಕಿಲ್ಲ ಕೃಷಿಗೆ, ಫುಲ್ಲು ರಿಸ್ಟ್ರಿಕ್ಷನ್ ಆಗಿದೆ. ಅಲ್ಲತ್ತನಿಂದು ಬೇಕು ಇಪ್ಪಡಿ ನನ್ನ ಈರುಗಳು ಒಂದು ನೋಡ್ತಿ. ಹೌದು ಮಾಡಿ ಅವರಿಗೆ ಒಂದು ಸ್ವಲ್ಪ ಇದು ಹಾಕಿದ್ರೆ ಆಗೋದಿಲ್ಲ, ಬರೋದು ಬೇಡ ಅಂತ ನಾನು ಹೇಳಿದ್ದು. ಚಿಪ್ಪಾಡಾತು ತುಯ್ಯಾರ ಚಿಪ್ಪಾಡಿ ಅದೇ ಆದದ್ದೊಂದು ಅದೇ ವಿಚಿತ್ರದೊಂದು ಅಂದರೆ ಅದೆಲ್ಲ ಆಗದ್ದಾಗಿದೆ. ಉಂಡದ ನೋಡಿ ಒಳ್ಳೆ ಬುದ್ಧಿ ಆಯ್ತು ಅವನಿಗೆ. ಮಣ್ಣೆಲ್ಲ ತೆಗೆದು ಅವನದ್ದು ಎಂಥ ಒಂದು ಇದು ಮಾಡೋದಿದ್ರು ಹಾಗೆ ಮಾಡ್ತಾನೆ. ಅಂದರೆ ಯಾರಿಗೂ ಉಪದ್ರ ಕೊಡೋದಿಲ್ಲ ಆಯ್ತು ಅವನು. ಅಷ್ಟು ಒಳ್ಳೆ ಮಗು ಅಂತ. ಮತ್ತು ಹಾವುದೊಂದು ಸುದ್ದಿಲ್ಲ ಗೈಸ್, ಅದು ಹೋಗಿದ ಏನು ಕತೆನಾ ಎಬೋ. ನನಗೆ ಮಾತ್ರ ಒಂದು ಭಯ ಆಗಿದೆ ಆಯಿತು. ಬೆಳಗ್ಗೆ ಹೇಳಲಿಕ್ಕಿಲ್ಲ, ಹಾಗೆ ಆಗಿದೆ. ಹೋಗಿದ್ರೆ ಒಳ್ಳೇದಿತ್ತು. ಆ ಕಡೆಯಿಂದ ಹೋಗಿ ನೋಡುವ. ಅವು ಹಿರೇ ಮುದ್ದೆ ಅದೇ ಉಂಟು ತುಂಬಿ ಕೆಂಬುಡೆ ಏತು ನೀರು ಬಾಡ ಮಾರ್ರೆ ಸುರುಕು ಕಾಯಿ ಸಾಯ್ತನಾ
ನಾತಿಗೆ ಅವಳ ಸಾಯ್ತು ಅಂದ ಅವಾಗ ನೀರೇತು ಪಾಡುದು ನಿತ್ತೆಲ್ಲ ಪಾಡಂದಿಲ್ಲ ಇಂಕ ಗೊತ್ತಿಚ್ಚವು ಸಾಯ್ತದ ನಂಗೆ ಇಡೀ ಊರೇ ಬಾಯ್ತುಂಟು ಊರು ಬಾಡ್ದನಿ ಎದುರು ಉಂಡು ಕೊಡಿ ಮಾತ್ರ ಪಾಟ ಹಿಡಿದು ಊರ ಮುದ್ದೆ ಆಗ್ತುಂಟು ಇದೆ ಜೋಯ್ತ ನೀರೇನು ಚಂದ ಅಂಚೆಪ್ಪುಂಡ ಬಗ ನೀ ಕೊಂಚ ಸಾಯ್ತು ನಿಂತೆಲ್ಲ ಗೊತ್ತಿಜ ದೈ ಎಂಕೆಂಚಿನ ಗೊತ್ತು ಯಾರು ಬಣ್ಣ ಕೃಷಿ ಬಂತು ನರಮಣಿ ಕಣ್ಣು ಉಳ್ಳ ಸಾಯ್ತು ನೀ ಪಣ್ ಪುಂಜು ಉಂಡು ಆಯ್ತಲ್ಲ ಮುಂಜಾಂಡ ಬಿತ್ತುವಣ್ಣಿಗೆ ನಂಗೆ ಆಂಡ ಈ ತಾತನು ಉಳ್ತು ಕೆಂಬುಡೆತ್ತು ಹಾಕಿದ ಪೂರ ಕೆಂಬುಡೆ ನಂಟು ನಾನು ಸರಿ ಕೆಂಬುಡೆ ಸತ್ತೋಗಿದಂತೆ ನನಗೆ ಗೊತ್ತೇ ಇಲ್ಲ ಆಯ್ತಾ ನಾನು ನೀರು ಹಾಕ್ತಾನೆ ಇದ್ದೀನಿ ಡೈಲಿ ಒಕ್ಕಡೆ ಆ ರತ್ತನೆಲ್ಲ ಕೆಂಬುಡೆ ಎಲ್ಲ ಉಂಡತ್ತ ಒಕ್ಕಡೆ ಅಂದ್ರೆ ರತ್ತನೆ ಕಮ್ಮಿ ಆಗಿ ರತ್ತನೆ ಉಂಟು ರತ್ತನೆ ಪಾರ್ದಿ ಚೆನ್ನಾಗಿ ಉಂಡ ಇದು ಹೆಡಲ್ಟ್ ಇದು ಕಿಟನ್ ಇಲ್ಲಿ ಎಡಲ್ಟ್ ಕೂಡ ಇದೆ ಕಿಟನ್ ಕೂಡ ಇದೆ ಆಗಿ ಇವನು ಎಡಲ್ಟ ಕಿಟನ್ ಅಂತ ಇನ್ನು ಕೂಡ ಅಂದಾಜೆ ಆಗಲಿಲ್ಲ ನನಗೆ ಪ್ರಾಯ ಆಗಲಿಲ್ಲ ಬೆಲ್ದದು ಮಾತ್ರ ಇವಳನ್ನೊಂದು ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಬೇಕಂತ ಇತ್ತು ಅಲ್ಲೇ ಉಳಿದಿದೆ ಯಾವಾಗ ಒಂದು ಟೈಮ್ ಬರ್ತದ ಮಾರೆ ಗಂಟೆ 8 ಆಯ್ತಾಯ್ತಾ ಕರೆಂಟ್ ಇಲ್ಲ ಅಂತ ಈಗ ಈ ಟೈಮ್ ಬಂತು ನಮಗೆ ಸ್ವಲ್ಪ ಬಾಗಿಲು ತೆಗೆದಿಟ್ಟಿದ್ದೇನೆ ಎಲ್ಲ ಕೈಯಲ್ಲಿ ಇದು ಕರೆಂಟ್ ಇಲ್ಲ ಮಾರೆ ಒಳಗಡೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆಯಿತಾ ಎಂತ ಗೊತ್ತಾ ಸೆಕೆಯಲ್ಲಿ ಹಂಚಿನ ಮನೆ ಬೆಸ್ಟ್ ಮತ್ತು ಮಳೆಗಾಲದಲ್ಲಿ ಸ್ಲ್ಯಾಬ್ ಬೆಸ್ಟ್ ಎರಡು ಮನೆಯೂ ಇರಬೇಕು ಒಳ್ಳೆಯದು ಸೆಕೆಯಲ್ಲಿ ಹಂಚಿನ ಮನೆಗೆ ಶಿಫ್ಟ್ ಆಗೋದು ಮಳೆಗಾಲದಲ್ಲಿ ಸ್ಲ್ಯಾಬ್ನ ಮನೆಗೆ ಶಿಫ್ಟ್ ಆಗೋದು ಅವ ಪೂರ ಪೋಯ್ರ ಐಕ್ಯ ಪನ್ನಿಯನವ ಬಾಕಿಲು ಬಾಡ್ನ ಬೊಡ್ಚಿಂದು ಬುಳ್ಳೆ ಪೋಯಿ ಬಾಗಿಲು ತೆಗ್ದ್ರೆ ಸಾಕು ಕರೆಂಟ್ ಬಂತು 9 ಗಂಟೆ ಆಯಿತು ನೀವು ಲಾಗ್ ನೋಡಿರ್ಬೋದು ಮಧ್ಯಾಹ್ನ ನಾವು ಕ್ಯಾಂಟೀನಿಂದ ತಂದು ಊಟ ಮಾಡಿದ್ದು ಹಾಗೆ ಇದ್ದ ಬೆಂಡೆಕಾಯಿ ಒಂದು ಉಪ್ಪು ಕರಿ ಮಾಡಿದ್ದೇವೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಈಗ ಅಮ್ಮನಿಗೆ ಊಟ ಮಾಡಿಗೆ ಏನಾದರೂ ಬೇಕಲ್ಲ ಅಮ್ಮ ಬೆಂಡೆಕಾಯಿ ತಿನ್ನೋದಿಲ್ಲ ಗೊತ್ತಿರ್ಬೋದು ಅದಕ್ಕೋಸ್ಕರ ಒಂದು ಬುರ್ಜಿ ಮಾಡುವ ಅಂತೇಳಿ ಬಣ್ಣಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಅಮ್ಮನಿಗೆ ಕುಡಿಲಿಕ್ಕೆ ಬಿಸಿ ನೀರು ಬುರ್ಜಿ ರೆಡಿ ಆಯ್ತದ ಉಪ್ಪು ಬೇಗ ಉಂಟಾ ಎಲ್ಲ ಅಮ್ಮ ನೋಡಿ ಹೇಳ್ಬೇಕಷ್ಟೇ ಮಲ್ಕೊಳ್ಳೋದು ಗೈಸ್ ರಾತ್ರಿ 10 ಗಂಟೆ ಆಗ್ತಾ ಬಂತು ನಾನೊಂದು ಸ್ವಲ್ಪ ಬಿಸಿ ನೀರು ಕುಡ್ದೆ ಇನ್ನು ಮಲಗೋದು ಅಮ್ಮ ನೋಡಿ ಅಲ್ಲಿ ಮಲ್ಕೊಂಡಿದ್ದಾರೆ ಅಲ್ಲಿ ಉಂಟು ಚೊಂಬು ಅವಳು ಹೋಟೆಲ್ ನಾನು ಅಲ್ಲಿ ಮಲ್ಕೊಳ್ಳೋದಾಗ ನಂದೆಲ್ಲ ಅಲ್ಲಿ ಉಂಟು ಅಲ್ಲಿ ನಾನು ಕಾಲು ನೆಲದಲ್ಲಿ ಮಲ್ಕೊಳ್ಳೋದು ಈಗ ಚಾಪೆ ಇಲ್ಲಿ ಏನಿಲ್ಲ ಮಾರೆ ಹಾಗಲ್ಲ ಹಾಗೆ ಮಲ್ಕೊಳ್ಳೋದು ನಾಳೆ ಸಿಗುವ ಇನ್ನು ನಾಳೆ ಕಪ್ಪ ಟೆಸ್ಟ್ ಆಗಿ ನಾಳೆ ರಿಪೋರ್ಟ್ ನಾಳೆ ಸಿಗುತ್ತೆ ಏನು ಎಂತ ನಾಳೆ ನೋಡುವ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಗೈಸ್ ನಾಳೆ ಟಾಟಾ ಗೈಸ್ ಬಾಯ್ ಟೇಕ್ ಕೇರ್